ಹುಣಸಗಿ ತಾಲೂಕಿನ ಕೋಳಿಹಾಳ ದೊಡ್ಡ ತಾಂಡಾದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಯು ಎಸ್ಟಿಮೇಟ್ ಪ್ರಕಾರ ಮಾಡದೆ ಕಳಪೆ ಕಾಮಗಾರಿ ಮಾಡಿ ಬೋಗಸ್ ಬಿಲ್ಲು ಮಾಡಿಕೊಳ್ಳುತ್ತಿರುವ ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸಿ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಿ ಬಿಲ್ಲು ಪಾವತಿಸುವುದು ತಡೆ ಹಿಡಿದು ಜೆಇಯವರನ್ನ ಸೇವೆಯಿಂದ ವಜಾಗೊಳಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕ ಹುಣಸಗಿ ಜಿಲ್ಲೆ ಯಾದಗಿರಿ ಇದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೋಳಿಹಾಳ ದೊಡ್ಡ ತಾಂಡಾದಲ್ಲಿ ಈ ಹಿಂದೆ ನಿರ್ಮಿತ ಕೇಂದ್ರದ ವತಿಯಿಂದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಲಾಗಿತ್ತು. ಈಗ KKRDBಯಿಂದ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜೂರಾಗಿರುತ್ತದೆ. ಆದರೆ ಗುತ್ತಿಗೆದಾರರು ಸದರಿ ಕಾಮಗಾರಿಯನ್ನ ಯಾವುದೇ ಕೆಲಸ ಮಾಡದೇ ಇರುವ ರಸ್ತೆಯ ಮೇಲೆ ಸಿಸಿ ರಸ್ತೆ ಮತ್ತು ಚರಂಡಿ ಮಾಡುವುದನ್ನು ಬಿಟ್ಟು ಈ ಹಿಂದೆ ಮಾಡಿರುವ ಸಿಸಿ ರಸ್ತೆಯ ಮೇಲೆಯೇ ಪ್ಯಾಚ್ ವರ್ಕ್ ಮಾಡಿ ಮತ್ತು ಯಾವುದೇ ಚರಂಡಿ ಮಾಡದೆ ಸಂಪೂರ್ಣ ಬೋಗಸ್ ಬಿಲ್ಲು ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾನೆ. ಈ ಕಾಮಗಾರಿಯನ್ನ ವೀಕ್ಷಣೆ ಮಾಡುವ ಜೆಇಯವರು ಕಳಪೆ ಕಾಮಗಾರಿ ಎನ್ನುವುದು ಗೊತ್ತಿದ್ರೂ ಕೂಡ ಸುಮ್ಮನಿದ್ದು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿರುತ್ತದೆ. ಸದರಿ ಎಸ್ಟಿಮೇಟ್ ಪ್ರಕಾರ ಮಾಡಬೇಕಾದ್ರೆ ಮೊದಲು ನೆಲ ಹಾಗಿದು ಮರಂ ಹಾಕಿ ರೋಲರ್ ಓಡಿಸಿ ನಂತರ ನೆಲದ ಮೇಲೆ ತಾಡಪತ್ರಿ ಹಾಕಿ ಸಿಸಿ ಹಾಕಬೇಕಾಗಿರುತ್ತದೆ. ಇದಾವುದನ್ನು ಮಾಡದೆ ಸಿಸಿ ರಸ್ತೆಯ ಮೇಲೆಯೇ ಮತ್ತೊಂದು ಸಿಸಿ ರಸ್ತೆ ಹಾಕಿರುವುದು ನೋಡಿದ್ರೆ ನಾಚಿಕೆಯಾಗುತ್ತದೆ. ಇದು ಹಗಲು ಹೊತ್ತಿನಲ್ಲಿಯೇ ಸಾರ್ವಜನಿಕರ ಎದುರಿನಲ್ಲಿಯೇ ದರೋಡೆ ಮಾಡಿದಂತಾಯಿತು. ಹನುಮಂತ ದೊರೆ, ಜಿಲ್ಲಾ ವರದಿಗಾರರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ಇಲ್ಲಿ ಕೋಳಿಹಾಳ ತಾಂಡಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಸಿಸಿ ಒಂದು ವ್ಯವಸ್ಥೆ ಹೆಂಗೆ ಅದು ಇದ್ರ ಮೇಲೆ ಇದು ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತ ಜೈ ಕರ್ನಾಟಕ ಅವರು. ನಾವು ಇಲ್ಲಿಗೆ ಹೋಗಿ ಬರೋಮಂತ ಕರ್ಕೊಂಬಂದರು. ಇದು ಉದ್ದೇಶ ಇದ್ರ ಬಗ್ಗೆ ಒಂದು ಮಾತಾಡ್ಬೋದು. ಇದು ನೋಡ್ರಿ ಸರ್, ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ. ಮೊದಲೇ ಮಾಡಿದಂಥ ಕೆಲಸಕ್ಕೆ ಮೊದಲು ನಿರ್ಮಿತ ಕೇಂದ್ರದೊಳಗೆ ಕೆಲಸ ಆಗಿತ್ತು. ಅದು ತದನಂತರ ಮತ್ತು ಈ ವರ್ಷ ಇವ್ರು ಏನು ಮಾಡ್ಯಾರ, KKRDB ಒಳಗೆ CC ರೋಡು ಮತ್ತು ಒಳಚರಂಡಿ ಅಂತೇಳಿ ಬಂದವು. ಈ ಕಾಮಗಾರಿ ಮೊದಲೇ ಆಗಿದ್ದಕ್ಕೆ ಒಳ್ಳೆ ಸುಣ್ಣ ಬಣ್ಣ ಮಾಡಿ ಇದ್ರ ಮೇಲೆ ಮತ್ತು ಒಳ್ಳೆ ಬಿಲ್ ಎತ್ಕೊಂಡಾರ. ಇದು ಸಂಪೂರ್ಣ ಕಳಪೆ ಕಾಮಗಾರಿ ಇದ್ದು KKRDB ಒಳಗೆ ಜೈ ಮತ್ತು ಇಂಜಿನಿಯರು ಇವರೆಲ್ಲರ ಮೇಲೂ ಶಿಸ್ತಿನ ಕ್ರಮ ಜರುಗಿಸಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಅನಿವಾರ್ಯ ಬರಬೇಕಾಗ್ತದೆ.